ಹಲೋ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಚೆನ್ನಾಗಿದ್ದೀವಿ. ಸೊ ಗೈಸ್, ನಾವು ಇವತ್ತು ಬಂದಿದ್ದು ನಮ್ಮೂರು ಮಾನ್ವಿಗೆ. ಗೈಸ್, ನಾವು ಇವತ್ತು ನಮ್ಮೂರಲ್ಲಿರೋ ಧ್ಯಾನ ಮಂದಿರಕ್ಕೆ ಬಂದಿದ್ವಿ. ಇಲ್ಲಿ ಕೋಟಿ ಲಿಂಗ ಇದೆ. ಈ ಲಿಂಗದಲ್ಲಿ 101 ಲಿಂಗಗಳನ್ನು ಮಾಡಿದ್ದಾರೆ ಗೈಸ್. ತುಂಬ ಚೆನ್ನಾಗಿದೆ, ತೋರಿಸ್ತೀವಿ ನೋಡಿ. ಗೈಸ್, ಇದು ನೋಡಿ 101 ಲಿಂಗಗಳ ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಜಾಗ. ಇಲ್ಲಿ ಪ್ರವಚನಗಳೆಲ್ಲ ನಡೀತಿರುತ್ತೆ ಗೈಸ್ ಅವಾಗವಾಗ. ಮತ್ತು ತೇರೊಂದಿದೆ, ಅದು ಹೊರಗಡೆ ನಿಲ್ಲಿಸಿದ್ದಾರೆ, ಅದನ್ನು ತೋರಿಸ್ತೀವಿ ನೋಡಿ. ಸೊ ನನ್ನ ಜೊತೆ ಇನ್ನೂ 2 ಜನ ಬಂದಿದ್ದರು. ಇವನು ರವಿ ಅಂತ, ಮತ್ತು ಇವನು ಪ್ರವೀಣ್ ಅಂತ. ಇಬ್ಬರು ನನಗೆ ಜೊತೆ ಆಗಿದ್ದು PUC ಗೈಸ್. ನಮ್ಮ ಹುಡುಗರು ಅದನ್ನು ಎಣಿಸಿದ್ರು, ಕರೆಕ್ಟಾಗಿ 101 ಇದೆ ಅಂತೆ. ತುಂಬ ಚೆನ್ನಾಗಿದೆ ಗೈಸ್. ನಮ್ಮ ಮಾನ್ವಿಲೇ ಇರೋದು. ಇದು ಸುಮಾರು ಒಂದು 7-8 ವರ್ಷ ಆಗಿರ್ಬೋದು ಕಟ್ಟಿಸಿ. ತುಂಬ ವರ್ಷಗಳೇನಾಗಿಲ್ಲ, ಬಟ್ ಚೆನ್ನಾಗಿದೆ ನೋಡಿ ಗಾಯ್ಸ್. ಇಂಥ ಕರೆ ನನ್ನ ಮಕ್ಕಳ ಜೊತೆ ಇಟ್ಕೊರಿ, ಯಾಕಂದ್ರೆ ನಮ್ಗೆ ದೃಷ್ಟಿ ಬಳಂಗಿಲ್ಲ. ನಮ್ಗೆ ದೃಷ್ಟಿ ಬಳ ಕಡೆಗೆ ಇಂಥ ಕರೆ ನನ್ನ ಮಕ್ಕಳು ಇರಬೇಕು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೋಡಿ ಗಾಯ್ಸ್, ಇಂಥ ನನ್ನ ಮಕ್ಕಳು ಇರೋದ್ರಿಂದಲೇ ನಮ್ಮ ದೇಶ ಹಿಂದುಳಿದೈತಿ. ಅದಕ್ಕೆ ನೀನು ಬೆಳೆಸಿದ್ದಿ ಮಕ್ಕಳು. ಗೈಸ್, ಇದೆ ನೋಡಿ ರಥ. ಇದನ್ನು ಶಿವರಾತ್ರಿ ಟೈಮಲ್ಲಿ ತೆಗಿಯೋದು ಗೈಸ್. ಅಂದರೆ ಇದು ಮೆರವಣಿಗೆ ಇರುತ್ತೆ, ಸೊ ಆ ಟೈಮಲ್ಲಿ ಇದನ್ನು ತೆಗಿತಾರೆ. ಮತ್ತು ಗಾರಿಗೆ ಜಾತ್ರೆ ಅಂತ ಮಾಡ್ತಾರೆ ಗೈಸ್, ಅದಕ್ಕೂ ಇದನ್ನು ಬಳಸ್ತಾರೆ ಗೈಸ್. ಇಲ್ಲೊಂದು ಸ್ಟೇಜ್ ಹಾಕಿದ್ದಾರೆ. ಇಲ್ಲಿ ಏನಾದರೂ ಹಿಂದೂಗಳದ್ದು ಅವ್ರದ್ದು ಏನಾದರೂ ಫಂಕ್ಷನ್ ಅಥವಾ ಸಮಾರಂಭ ಏನಾದರೂ ಇದ್ದರೆ ಇಲ್ಲೇ ಮಾಡ್ತಾರೆ. ಆ್ಯಂಡ್ ಮೊನ್ನೆ ದಸರಕ್ಕೆ ಮಾಡಿದರು ಗೈಸ್. ಅಂದರೆ ನಾವಿಲ್ಲಿ ಇದ್ದಿಲ್ಲ, ಸೊ ನೋಡೋಕ್ಕಾಗಿಲ್ಲ, ಬಟ್ ಚೆನ್ನಾಗಿ ಮಾಡಿದ್ರು ಗೈಸ್. ಫುಲ್ ಗ್ರ್ಯಾಂಡ್ ಎಲ್ಲ ಲೈಟಿಂಗ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ರು ಗೈಸ್. ಸೊ ಇದು ಹೊರಗಡೆಯಿಂದ ಹಿಂಗೆ ಕಾಣುತ್ತೆ, ಬಟ್ ಮೇಲ್ಗಡೆ ಇದೆ. ನಾವು ಸ್ವಲ್ಪ ದೂರವಾಗಿ ಇನ್ನೊಂದು ತೋರಿಸ್ತೀನಿ ಗೈಸ್, ಇನ್ನೊಂದು ತೋರಿಸ್ತೀವಿ. ಇದು ಮೊನ್ನೆ ಲಾಸ್ಟ್ ಇದು ದಸರಾಕ್ಕೆ ಮಾಡಿದ್ರು ಗೈಸ್, 50ನೇ ಸುವರ್ಣ ದಸರಾ ಮಹೋತ್ಸವ ಅಂತ. ಭಾರಿ ಚೆನ್ನಾಗಿ ಮಾಡಿದರು ಗೈಸ್. ಜಾಗನೂ ಚೆನ್ನಾಗಿದೆ, ಗ್ರೌಂಡು ಎಲ್ಲ ಮಾಡಿದ್ದಾರೆ ಗೈಸ್. ಇವಾಗ ಹೋಗಿ ಬಂದ್ವಿ. ಅಲ್ಲಿ ಒಂದು ಮನೆಗೆ ದೃಷ್ಟಿ ಅಂತ ಒಂದು ಹಾಕಿದ್ದಾರೆ, ತೋರಿಸ್ತೀವಿ ನೋಡಿ. ನೋಡಿದ್ರಲ್ಲ ಗೈಸ್, ಜನ ಯಾವ ಥರದ್ದೆಲ್ಲ ಹಾಕ್ತಾರಂತ. ಸೊ ಗೈಸ್, ಇವಾಗ ತಾನೇ ಜಾಗ ನೋಡ್ಕೊಂಡು ಬಂದ್ವಲ್ಲ, ತುಂಬ ಚೆನ್ನಾಗಿದೆ ಗೈಸ್. ಏನಾದರೂ ಶಿವರಾತ್ರಿ ದಿನ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ಆಚರಣೆಗಳೆಲ್ಲ. ನಮಗಿನ್ನೂ ಟೈಮ್ ಇತ್ತಂತ, ಸೊ ನಾವು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗೈಸ್, ಸ್ಮಾರ್ಟ್ ಬೋರ್ಡಿಗೆ ಬಂದಿದ್ವಿ. ಅವ್ರೇನು ವೀಡಿಯೋ ಮಾಡೋಕ್ಕಲ್ಲ ಇಲ್ಲ ಅಂತಂದರು, ಸೊ ಹೊರಗಡೆ ಇದ್ವಿ. ಅವರು ಏನೋ ಪರ್ಚೇಸ್ ಮಾಡಬೇಕಿತ್ತು, ಪರ್ಚೇಸ್ ಮಾಡಿಕೊಂಡ್ರು. ಸೊ ಗೈಸ್, ಸ್ಮಾರ್ಟ್ಗೆ ಹೋಗಿ ಬಂದ್ವಿ. ಮತ್ತು ಇನ್ನೂ ಟೈಮ್ ಇತ್ತಂತ ಚಹಾ ಕುಡಿಯೋಕ್ಕಂತ ಬಂದ್ವಿ. ಸೊ ಅದನ್ನು ಮುಗಿಸ್ಕೊಂಡು ಹೋಗಬೇಕು ಗೈಸ್. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆಯ ಕಂಟೆಂಟ್ ಬರುತ್ತೆ. ಸ್ವಲ್ಪ ಡಿಲೇ ಆಯಿತು ಈ ವ್ಲಾಗ್ ಬರೋಕ್ಕೆ. ನಮಗೂ ಸ್ವಲ್ಪ ಕೆಲಸ ಇರೋದ್ರಿಂದ ಎಕ್ಸಾಮ್ಸ್ ಇತ್ತು, ಸೊ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ಮತ್ತೆ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಮತ್ತೆ ಮಂಗಳೂರಿಗೆ ಹೋಗಬೇಕು, ಮತ್ತು ಅಲ್ಲಿಂದ ವ್ಲಾಗ್ ಬರುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಥ್ಯಾಂಕ್ ಯು, ನಮಸ್ಕಾರ.